ಬೆಳಗಾವಿ ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಕಡ್ಕೋಳ್ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಬೋಧಿಸುವುದಕ್ಕೆ ಪ್ರತಿಯೊಂದು ತರಗತಿಯಲ್ಲಿ ಶಿಕ್ಷಕರು ಬೇಕು. ಆದರೆ ಇಲ್ಲಿ ಬೋಧನೆ ಮಾಡಲು ಕೇವಲ 2 ಜನ ಶಿಕ್ಷಕರು ಇದ್ದಾರೆ. ತರಗತಿಗಳಿಗೆ ಪ್ರತಿಯೊಬ್ಬರು ಶಿಕ್ಷಕರು ಬೇಕೆಂದು ನಮ್ಮ ಕರ್ನಾಟಕ ಸೇನೆಯಿಂದ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಇರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಲ್ಲಿ 8, 9, 10ನೇ ತರಗತಿಯವರೆಗೂ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಇಲ್ಲಿನ ವಿದ್ಯಾರ್ಥಿಗಳಿಗೆ ಸಮರ್ಪಕವಾಗಿ ಬೋಧನೆ ನಡೆಯುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ನೋವನ್ನು ತೊಡಗಿಕೊಂಡಿದ್ದು, ಈ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ವಿದ್ಯುತ್, ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಶೌಚಾಲಯದ ವ್ಯವಸ್ಥೆ ಕೂಡ ಇರುವುದಿಲ್ಲ. ಇದರಿಂದ ವಿದ್ಯಾರ್ಥಿಗಳು ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ. ಅಲ್ಲದೆ ಇಲ್ಲಿ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿದ್ದು ತರಗತಿಗೆ ಅನುಗುಣವಾದ ಆಯಾ ವಿಷಯ ಸಂಬಂಧಪಟ್ಟ ಶಿಕ್ಷಕರು ಇಲ್ಲದೆ ಕೇವಲ 2 ಜನ ಶಿಕ್ಷಕರು ಮಾತ್ರ ಇರುವುದರಿಂದ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಪಾಠ ಬೋಧನೆ ಮಾಡಲು ಆಗದೆ ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ಒಂದು ವೇಳೆ ನಮ್ಮ ಮನವಿ ಸ್ಪಂದಿಸದೆ ಹೋದಲ್ಲಿ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಹೋರಾಟ ಮಾಡಲಾಗುವುದು ಎಂದು ಕಲ್ಯಾಣ ಕರ್ನಾಟಕ ಉಪಾಧ್ಯಕ್ಷರಾದ ಸಂತೋಷ್ ಗೌಡ ಮಾಲಿ ಪಾಟೀಲ್ ಹಾಗೂ ರವಿ ಪಾಟೀಲ್ ಜನಿವಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಆರೋಪಿಸಿದ್ದಾರೆ. ಈ ಸಂದರ್ಭದಲ್ಲಿ ಕನ್ನಡ ಪರ ಹೋರಾಟಗಾರ ಯಲ್ಲು ದೊರೆ, ರಾಹುಲ್ ಸಿಂದಗಿ ಅನೇಕರು ಉಪಸ್ಥಿತರಿದ್ದರು. ಲಕ್ಷ್ಮಣ್ ಪವಾರ್, RJ32 ಕನ್ನಡ ನ್ಯೂಸ್, ಜೇವರ್ಗಿ. ನೂತನ ಬೆಳಗಾವಿ ತಾಲೂಕಿನಲ್ಲಿ ಕಡ್ಕೋಳ ಗ್ರಾಮದಲ್ಲಿ 1 to 10ನೇ ತರಗತಿವರೆಗೆ ಶಾಲೆ ಇರಬೇಕಂದ್ರೆ 6 ಶಿಕ್ಷಕರು ಇರಬೇಕು. 6 ಚಾಪ್ಟರ್ ಇರ್ತಾವೆ, 6 ಶಿಕ್ಷಕರು ಇರಬೇಕು. ಒಬ್ಬರು HM, ಒಬ್ಬರು ಮಾಸ್ಟರ್ ಮೇಲೆ 6 ಶಿಕ್ಷಕರು ಜೊತೆ ಇವರಿಬ್ಬರೇ ಮೇಲೆ ಸ್ಕೂಲ್ ನಡೆಸ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಶಾಸಕರು ಭ್ರಷ್ಟ ಶಾಸಕರದಾರ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ತಿಳ್ಕೊರಿ, ಬೆಳಗಾವಿ ತಾಲೂಕಿನಲ್ಲಿ ಮೊನ್ನೆ ಪ್ರಿಯಾಂಕ ಖರ್ಗೆ ಸಾಹೇಬರು ಫಂಕ್ಷನ್ ಮಾಡಿದರು. ಫಂಕ್ಷನ್ ಮಾಡಿ ಏನು ಹೇಳಿದ್ರು, ಇಲ್ಲ ಇವ್ರು ನಮ್ಮ ಮಗ ಅದನ್ನ ಎಲ್ಲರೂ ಇವ್ರು ಮತ ಹಾಕ್ರಿ ಅಂತ ಹೇಳಿದ್ರು. ಅಲ್ಲಿ ಇರೋ ಮಕ್ಕಳು, ಓದೋರು, ಪಾಲಕರು ಎಲ್ಲರೂ ಓಟ್ ಹಾಕಿ ಆರಿಸಿಕೊಂಡು ಶಾಸಕರು ಮಾಡ್ಯಾರ. ಬೆಂಗಳೂರು ಪರದಾಡುವಂಥ ಪರಿಸ್ಥಿತಿ ಬಂದಿದೆ. ಶೌಚಾಲಯ ಇಲ್ಲ, ಕುಡಿಯೋಕೆ ನೀರಿಲ್ಲ, ಒಂದು ಇಬ್ಬರೇ ಪಾಠ ಹೇಳೋರು ಅದಾರ. ಹೆಂಗೆ ಕಲಿಬೇಕು? 10ನೇ ಇರೋ ಶಾಲೆ ಪರ್ಸೆಂಟೇಜ್ ಆಗಬೇಕು, ವಿದ್ಯಾರ್ಥಿಗಳು ಸರಿಯಾಗಿ ಓದಬೇಕಂದ್ರೆ ಹೆಂಗೆ ಓದಿ ಪರ್ಸೆಂಟೇಜ್ ಮಾಡ್ಬೇಕು? ಹೇಳೋರಿಲ್ಲ, ಕೇಳೋರಿಲ್ಲ. ಅಲ್ಲಿ ತಾಲೂಕಿನಾಗ ಬೆಳಗಾವಿ ತಾಲೂಕದಲ್ಲಿ ಏನೇ ಇದ್ರು ಇಲ್ಲಿ BO ಆಫೀಸ್ಗೆ ನೀತಿ ಬರ್ಬೇಕು. ಆ BO ಇರೋದಿಲ್ಲ. ಇಂಥ ಶಾಲೆ ಉದ್ಧಾರ ಮಾಡತ್ತಾವ ಜೋರಿ ತಾಲೂಕು ಹಾಗೂ ಬೆಳಗಾವಿ ತಾಲೂಕು ಉದ್ಧಾರ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ತಿಳ್ಕೊರಿ, BO ಅವರು ಆಫೀಸ್ಗೆ ಬಂದು ಆಫೀಸ್ನಾಗ ಕೂಡೋದು ಅದು ಅವ್ರಿಗೂ ಗೊತ್ತಿರೋದು. ಶಾಸಕ ಅಂತೂ ಮೊದಲೇ ನೂತನವಾಗಿ ಏನು ಶಾಲೆ ಅದ, ಆ ಶಾಲೆಗೆ ಎಷ್ಟು ಶಿಕ್ಷಕರು ಬೇಕು, ಶಾಲೆ ಶಿಕ್ಷಕರು ನೇಮಕ ಮಾಡಿ. ಇಲ್ಲಾರು ಆದರೂ ಮುಂಬರುವ ದಿನಗಳಲ್ಲಿ ನಿಮ್ಮ ಆಫೀಸ್ ಎದುರುಗಡೆ ಧರಣಿ ಸತ್ಯಾಗ್ರಹ ಮಾಡೋದು ಅನಿವಾರ್ಯ ಆಗುತ್ತದೆ. ನಮ್ಮ ಕರ್ನಾಟಕ ಸೇನೆ ಕಲ್ಯಾಣ ಕರ್ನಾಟಕ ಉಪಾಧ್ಯಕ್ಷರು ಸಂತೋಷ್ ಗೌಡ್ ಜಿ ಮಾಲಿ ಪಾಟೀಲ್ ಹಾಗೂ ಜೇವರ್ಗಿ ತಾಲೂಕು ಅಧ್ಯಕ್ಷರು ರವಿ ಪಾಟೀಲ್ ಹಾಗೂ ನಮ್ಮ ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಭಾಗಿಯಾಗಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟ.